ನಾಗರಬಾವಿ ಕ್ಲಬ್ ಸದಸ್ಯರಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಾಕಥಾನ್ ನಡಿಗೆ ಪರಿಸರ ಉಳಿಸುವ ಕಡೆಗೆ. ನಾಗರಬಾವಿ ಕ್ಲಬ್ ಸದಸ್ಯರಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಉಳಿಸಿ, ಸ್ವಚ್ಛತೆ ಕಾಪಾಡಿ, ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳಲ್ಲಿ ವಾಕಥಾನ್ ನಡೆಸಿ ಜಾಗೃತಿ ಮೂಡಿಸಿದರು. ಈ ಜಾಗೃತಿ ಬ್ಯಾನರ್ ಕಾರ್ಯಕ್ರಮದಲ್ಲಿ ಪುಟ್ಟಸ್ವಾಮಿಗೌಡ್ರು, ಕೆಟಿರಾಜು, ರೂಪಲಿಂಗೇಶ್ವರ, ಪುಟ್ಟನಗೌಡ್ರು, ಯತೀಶ್, ದೇವರಾಜ್, ಮಾಯಣ್ಣಗೌಡ್ರು, ಜಿ ಮಂಜುನಾಥ್, ಕೃಷ್ಣಮೂರ್ತಿ, ಭಾನುರವಿ, ಟಿಜೆ, ಶ್ರೀನಿವಾಸ್, ಲೋಕೇಶ್, ವಿಜಯಕುಮಾರ್, ಧನಂಜಯ, ಗೋಪಿ, ಮಂಜುನಾಥ್, ಪ್ರಸಾದ್, ಮಹೇಶ್. ನಾಗರಬಾವಿ ಕ್ಲಬ್ನ ಗೆಳೆಯರು ವಿಶ್ವ ಪರಿಸರ ದಿನಾಚರಣೆಯನ್ನ ಈ ದಿನ ಮುಂಜಾನೆ ನಾಗರಬಾವಿನ ಎಲ್ಲ ಬಡಾವಣೆಯಲ್ಲೂ ಕೂಡ ವಾಕಥಾನ್ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ಮರವನ್ನು ನೆಟ್ಟು ಬೆಂಗಳೂರನ್ನು ಉಳಿಸುವಂತ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಿದ್ದೇವೆ. ಏನು ಬೆಂಗಳೂರು ಕಾಂಕ್ರೀಟ್ ನಾಡಾಗ್ತಾ ಇದೆ, ಅದು ನಿಜವಾದ ಬೆಂಗಳೂರು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರನೂ ಕೂಡ ಪರಿಸರ ದಿನಾಚರಣೆಯನ್ನು ನಿನ್ನೆ ಆಚರಣೆ ಮಾಡಿದೆ. ನಾವು ಕೂಡ ಎಲ್ಲ ಸ್ನೇಹಿತರು ಒಂದೊಂದು ಗಿಡ ನೆಡೋದ್ರ ಮುಖಾಂತರ ಬೆಂಗಳೂರನ್ನ ಪರಿಸರ ನಾಡನ್ನಾಗಿ ಮಾಡಬೇಕು, ಹಸಿರು ಕ್ರಾಂತಿಯನ್ನಾಗಿ ಈ ಬೆಂಗಳೂರನ್ನ ಮಾಡಬೇಕು. ಏನು ಬೆಂಗಳೂರಿನಲ್ಲಿ ಬದುಕ್ತಕ್ಕಂಥ ಜನರು ಕೂಡ ಪರಿಸರಕ್ಕೆ ಹೊಂದಿಕೆ ಹಾಕೊಂಡು ಎಲ್ಲವನ್ನು ಕೂಡ ಸಮೃದ್ಧಿ ನಾಡನ್ನಾಗಿ ಕಟ್ಟಬೇಕು ಅಂತೇಳಿ ನಾವು ದಿಟ್ಟ ನಿರ್ಧಾರವನ್ನು ಮಾಡಿದ್ದೇವೆ. ಇಲ್ಲಿ ಒಂದು ಗಿಡವನ್ನು ನೆಡೋದ್ರ ಮುಖಾಂತರ ಬೆಂಗಳೂರು ನಗರಕ್ಕೆ ನಾಗರಿಕರು ಗಿಡ ಮತ್ತು ಮರವನ್ನು ನೆಡೋದ್ರ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ದಿನ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಬಂದಿರತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾಗಿ ಅಭಿನಂದಿಸಿ, ನಿಮ್ಗೆಲ್ಲರೂ ಕೂಡ ನಿಮ್ಮ ಮನೆ ಮುಂದ್ಗಡೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ 1 ಅಥವಾ 2 ಗಿಡವನ್ನು ನೆಡೋದ್ರ ಮುಖಾಂತರ ಈ ಪರಿಸರ ದಿನಾಚರಣೆಯನ್ನು ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಮಸ್ಕಾರ. ಗಿಡ ನೆಡುವ ಒಂದು ಜ್ಞಾನ ಬರಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ಇವತ್ತು ನಾವು ಪರಿಸರ ದಿನ ಆಚರಣೆ ಮಾಡಿದೀವಿ. ಎಲ್ಲರೂ ಗಿಡ ನೆಟ್ಟು ನಮ್ಮ ಬೆಂಗಳೂರು ಹಿಂದೆ ಏನ್ ಹಸಿರು ಕಾಡು ಅಂತ ಹೆಸರಿತ್ತು, ಆ ಹೆಸರು ದಯವಿಟ್ಟು ಎಲ್ಲರೂ ಉಳಿಸ್ಬೇಕಂತ ಹೇಳಿ ಎಲ್ಲರೂ ದಯವಿಟ್ಟು ಇವತ್ತು ಮೆರವಣಿಗೆ ಮಾಡಿ ಹೋಗೋದ್ ಬೇಡ ಮನೆಗೆ. ಎಲ್ಲರೂ ಅವರ ಮನೆ ಮುಂದೆ ಆದ್ರೆ ಗಿಡ ನೆಡಿ, ಇಲ್ಲ ಎಲ್ಲಿ ಜಾಗ ಇತ್ತು ಅಲ್ಲೆಲ್ಲ ಗಿಡ ನೆಟ್ಟು ಬೆಳೆಸಿ ಅಂತ ನಾವೆಲ್ಲರೂ ಕೇಳ್ಕೊಂಡು ಸಮಸ್ತ ನಾಡಿನ ಜನರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಈ ದಿವಸ ನಮ್ಮ ನಾಗರಬಾವಿ ಕ್ಲಬ್ನ ಎಲ್ಲಾ ಸದಸ್ಯರು ಸೇರಿ ಈ ಒಂದು ಪರಿಸರ ಆಚರಣೆಯನ್ನು ಮಾಡಿದ್ದೀವಿ. ಕಾಪಾಡಬೇಕು, ಪ್ರತಿಯೊಬ್ಬರು ಕೂಡ ತಮ್ಮ ಮನೆ ಮುಂದೆ ಒಂದು ಗಿಡವನ್ನು ನೆಟ್ಟಿ ಈ ಒಂದು ಇದನ್ನು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾರೆ.